Welcome to Mr. M Talks. ಇಂದು ಡಿಸೆಂಬರ್ 21, 2023. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. 1. ಅಲ್ಟ್ರಾಟೆಕ್ ಸಿಮೆಂಟ್. ಅಲ್ಟ್ರಾಟೆಕ್ ಸಿಮೆಂಟ್, ದೇಶದ ಅತಿ ದೊಡ್ಡ ಸಿಮೆಂಟ್ ಕಂಪನಿ, ಕ್ಲೀನ್ ಮ್ಯಾಕ್ಸ್ ಟೆರ್ರಾದ ಶೇ. 26ರಷ್ಟು ಈಕ್ವಿಟಿ ಷೇರುಗಳನ್ನು 25 ಕೋಟಿ ರೂಪಾಯಿ ಗೆ ಸ್ವಾಧೀನಪಡಿಸಿಕೊಳ್ಳಲು ಷೇರು ಚಂದಾದಾರಿಕೆ ಮತ್ತು ಷೇರುದಾರರ ಒಪ್ಪಂದವನ್ನು ಮಾಡಿಕೊಂಡಿದೆ. ಕ್ಲೀನ್ ಮ್ಯಾಕ್ಸ್ ಟೆರ್ರಾ ನವೀಕರಿಸಬಹುದಾದ ಶಕ್ತಿಯ ಉತ್ಪಾದನೆ ಮತ್ತು ಪ್ರಸರಣದಲ್ಲಿ ತೊಡಗಿಸಿಕೊಂಡಿದೆ. ಕಂಪನಿಯ ಹಸಿರು ಶಕ್ತಿಯ ಅಗತ್ಯಗಳನ್ನು ಪೂರೈಸುವುದು, ಶಕ್ತಿಯ ವೆಚ್ಚವನ್ನು ಉತ್ತಮಗೊಳಿಸುವುದು ಮತ್ತು ವಿದ್ಯುತ್ ಕಾನೂನುಗಳ ಅಡಿಯಲ್ಲಿ ಬಂಧಿತ ವಿದ್ಯುತ್ ಬಳಕೆಗಾಗಿ ನಿಯಂತ್ರಕ ಅವಶ್ಯಕತೆಗಳನ್ನು ಅನುಸರಿಸುವುದು ಸ್ವಾಧೀನಪಡಿಸಿಕೊಳ್ಳುವುದು. 2. ಐಸಿಐಸಿಐ ಬ್ಯಾಂಕ್. ಐಸಿಐಸಿಐ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್ ಸಂದೀಪ್ ಬಾತ್ರಾ ಅವರನ್ನು ಡಿಸೆಂಬರ್ 23, 2023 ರಿಂದ ಡಿಸೆಂಬರ್ 22, 2025 ರವರೆಗೆ ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಮರು ನೇಮಕವನ್ನು ಅನುಮೋದಿಸಿದೆ. 2 ವರ್ಷಗಳ ಈ ನವೀಕರಿಸಿದ ಅವಧಿಯು 5 ವರ್ಷಗಳ ಅವಧಿಯೊಳಗೆ ಇರುತ್ತದೆ, ಈ ಹಿಂದೆ ಷೇರುದಾರರು ಅನುಮೋದಿಸಿದಂತೆ. 3. ಕೊಚ್ಚಿನ್ ಶಿಪ್ಯಾರ್ಡ್. ಕೊಚ್ಚಿನ್ ಶಿಪ್ಯಾರ್ಡ್, ಸಾರ್ವಜನಿಕ ವಲಯದ ಉದ್ಯಮ ಸಂಸ್ಥೆಯು ರಕ್ಷಣಾ ಸಚಿವಾಲಯದೊಂದಿಗೆ ಮೊಡ್. 488. 25 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ಕೆಲಸದ ಪ್ಯಾಕೇಜ್ ನೌಕಾ ಹಡಗಿನ ಉಪಕರಣಗಳು ಮತ್ತು ವ್ಯವಸ್ಥೆಗಳ ದುರಸ್ತಿ ಮತ್ತು ನಿರ್ವಹಣೆಯನ್ನು ಒಳಗೊಂಡಿದೆ. ಮೊಡ್ ಯಿಂದ ಅಗತ್ಯತೆಯ ಅನುಮೋದನೆ A1 ಆಧಾರದ ಮೇಲೆ Q2 ಫ್ರೀ 24 ರ ಸಮಯದಲ್ಲಿ ಇದರ ಕೆಲಸವು ಈಗಾಗಲೇ ಪ್ರಾರಂಭವಾಗಿದೆ ಮತ್ತು Q1 ಫ್ರೀ 25 ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ. 4. ಕರೂರ್ ವೈಶ್ಯ ಬ್ಯಾಂಕ್. ಕರೂರ್ ವೈಶ್ಯ ಬ್ಯಾಂಕ್, ಪ್ರಸ್ತುತ ಆಂತರಿಕ ವಿಜಿಲೆನ್ಸ್ ಮುಖ್ಯಸ್ಥರಾಗಿರುವ ರಾಜೇಶಿ ಟಿ. ಅವರನ್ನು ಇಲಾಖೆಯ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ನಿರ್ವಹಿಸಲು ಮತ್ತು ಅಭಿವೃದ್ಧಿಪಡಿಸಲು ತಪಾಸಣಾ ಮತ್ತು ಲೆಕ್ಕಪರಿಶೋಧನಾ ಇಲಾಖೆಗೆ ವರ್ಗಾಯಿಸಲಾಗಿದೆ. ಇದು ಜನವರಿ 3, 2024 ರಿಂದ ಜಾರಿಗೆ ಬರುತ್ತದೆ. ಆದ್ದರಿಂದ ಅಜಿನ್ ರಾಜ್ ಅವರು ಆಂತರಿಕ ವಿಜಿಲೆನ್ಸ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಬ್ಯಾಂಕ್ನ ಜನವರಿ 3, 2024 ರಿಂದ ಜಾರಿಗೆ ಬರುತ್ತದೆ. ಇದಲ್ಲದೆ, ಬ್ಯಾಂಕ್ ತನ್ನ ನೋಂದಣಿ ಪ್ರಮಾಣಪತ್ರವನ್ನು ಮರ್ಚೆಂಟ್ ಬ್ಯಾಂಕರ್ ಆಗಿ ಒಪ್ಪಿಸಲು ನಿರ್ಧರಿಸಿದೆ. 5. ಅಸ್ಟ್ರಾಜೆನೆಕಾ ಫಾರ್ಮಾ ಇಂಡಿಯಾ. ಅಸ್ಟ್ರಾಜೆನೆಕಾ ಫಾರ್ಮಾ ಇಂಡಿಯಾ, ಫಾರ್ಮಾ ಕಂಪನಿಯು ಜನವರಿ 2024 ರಲ್ಲಿ ಭಾರತದಲ್ಲಿ ಎನ್ಹೆರ್2 ಅನ್ನು ಪ್ರಾರಂಭಿಸುತ್ತದೆ. ಇದು ಈ ವರ್ಷದ ಮೇ ತಿಂಗಳಲ್ಲಿ ದ್ರಾವಣಕ್ಕೆ ಎನ್ಹೆರ್2 ಸಾಂದ್ರೀಕರಣಕ್ಕಾಗಿ ಟ್ರಾನ್ಸ್ಟುಜುಮಾಬ್ ಡೆರಕ್ಸ್ಟೆಕಾನ್ 100 ಮಿಗ್ರಾಂ 5 ml ಸೀಸೆ ಲೈಯೋಫೈಲೈಸ್ಡ್ ಪೌಡರ್ಗಾಗಿ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದಿಂದ ಫಾರ್ಮ್ CT20 ರಲ್ಲಿ ಆಮದು ಮತ್ತು ಮಾರುಕಟ್ಟೆ ಅನುಮತಿಯನ್ನು ಪಡೆದುಕೊಂಡಿದೆ. ಮೊದಲು HER2 ಆಧಾರಿತ ಕಟ್ಟುಪಾಡುಗಳನ್ನು ಪಡೆದಿರುವ, ಗುರುತಿಸಲಾಗದ ಅಥವಾ ಮೆಟಾಸ್ಟಾಟಿಕ್ HER2 ಪಾಸಿಟಿವ್ ಸ್ತನ ಕ್ಯಾನ್ಸರ್ ಹೊಂದಿರುವ ವಯಸ್ಕ ರೋಗಿಗಳ ಚಿಕಿತ್ಸೆಗಾಗಿ ಅನ್ಹಾರ್2 ಅನ್ನು ಸೂಚಿಸಲಾಗುತ್ತದೆ. 6. ನಿಪ್ಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ. ನಿಪ್ಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್, ಇಂಡಸ್ಇಂಡ್ ಬ್ಯಾಂಕ್ 1,78,57,355 ಈಕ್ವಿಟಿ ಷೇರುಗಳನ್ನು ಅಥವಾ ಕಂಪನಿಯಲ್ಲಿ 2.86% ಪಾಲನ್ನು ಪ್ರತಿ ಷೇರಿಗೆ 445 ರು. ಗೆ ಮಾರಾಟ ಮಾಡಿದೆ, ಇದರ ಮೊತ್ತ 795.27 ಕೋಟಿ. ಎಸ್ಬಿಐ ಮ್ಯೂಚುಯಲ್ ಫಂಡ್ 32,68,590 ಈಕ್ವಿಟಿ ಷೇರುಗಳನ್ನು ಅದೇ ಬೆಲೆಗೆ ಖರೀದಿಸಿತು, ಇದು 145.6 ಕೋಟಿ ರೂಪಾಯಿ, ಮತ್ತು ಐಸಿಐಸಿಐ ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ 47,01,405 ಈಕ್ವಿಟಿ ಷೇರುಗಳನ್ನು ಅದೇ ಬೆಲೆಗೆ ಖರೀದಿಸಿತು, ಮೊತ್ತವು 209.4 ಕೋಟಿ ರೂಪಾಯಿ. ಘೋಷಣೆ. ಮಾಹಿತಿಯು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ನೋಂದಾಯಿತ ವ್ಯಕ್ತಿಯಲ್ಲ. ದಯವಿಟ್ಟು ನನ್ನ ಚಾನಲ್ ಅನ್ನು ಚಂದಾದಾರರಾಗಿ ಮತ್ತು ಬೆಂಬಲಿಸಿ.